ಒಂದಿಷ್ಟು ಕ್ವಿಕ್ ಕ್ವೆಶ್ಚನ್ಸ್ ಇದ್ದಾವೆ ಸರ್, ರ್ಯಾಪಿಡ್ ಕ್ವೆಶ್ಚನ್ಸು. ನೀವು ಏನು ಬೇಕಾದರೂ ಆನ್ಸರ್ ಮಾಡ್ಬೋದು. ನಮ್ಮ ಮನೆಗಳಲ್ಲಿ ನಮ್ಮ ಅಪ್ಪ ಅಮ್ಮ ಎಲ್ಲ ಜಗಳ ಆಡ್ತಾರೆ ಸರ್, ನನ್ನ ಅಕ್ಕ ಭಾವನೂ ಜಗಳ ಆಡ್ತಾರೆ. ಆ ಥರ ಅರಮನೆಯಲ್ಲಿ ಮಹಾರಾಜರು ಹಾಗೆ ಮಹಾರಾಜರು ಪತ್ನಿ ಗಲಾಟೆ ಮಾಡೋದೇನಾದರೂ ಇದೆಯಾ? ಆದರೆ ಇನ್ನು ಸಾಮಾನ್ಯವಾಗಿ ನಾವೇನು ಗಲಾಟೆ ಮಾಡಲ್ಲ ಅನಿಸುತ್ತೆ. ಅದು ಇದ್ದೇ ಇರುತ್ತೆ, ಅದೇನು ಅದು ಕಾಮನ್, ಸಹಜ, ಎಲ್ಲ ಮನೆಗಳಲ್ಲೂ ಅದು ಸಹಜ. ಅಂದರೆ ಅರಮನೆಯಲ್ಲೂ ಅದು ಬಿಟ್ಟಿಲ್ಲ? ಎಲ್ಲೂ ಇಲ್ಲ. ಅದು ಎಲ್ಲೇ ನೋಡಿ, ಅರಮನೆ ಇರ್ಬೋದು, ಸಾಮಾನ್ಯ ಮನೆ ಇರ್ಬೋದು, ಶ್ರೀಮಂತರು ಇರ್ಬೋದು, ಬಡವರು ಇರ್ಬೋದು, ಯಾರೇ ಇರಲಿ, ಎಲ್ಲ ಮನೆಗಳಲ್ಲೂ ಏನು ಸಂಘರ್ಷ ಇಲ್ಲದೇ, ಸಂಕಷ್ಟಗಳು ಇಲ್ಲದೇ ನಾವು ಏನು ಜೀವನವನ್ನು ಮುಂದುವರಿಯಲಿಕ್ಕೆ ಆಗೋದಿಲ್ಲ. ಓಕೆ. ಮಹಾರಾಜರ ಫೇವ್ರೆಟ್ ಫುಡ್ ಏನು? ನನಗೆ ಸಾಮಾನ್ಯವಾಗಿ ಹುರುಳಿ ಸಾರು ಭಾಳ ಇಷ್ಟ. ಆದರೆ ಹುರುಳಿ ಸಾರು ಅನ್ನ ಇರ್ಬೋದು, ಹುರುಳಿ ಸಾರು ರಾಗಿ ಮುದ್ದೆ ಇರ್ಬೋದು, ಭಾಳನೇ ಇಷ್ಟ. ಆದರೆ ದಸರಾ ಸಮಯದಲ್ಲಿ ಜಾಸ್ತಿ ಮಾಡಲ್ಲ ಅವರು. ಬಟ್ ಸಾಮಾನ್ಯವಾಗಿ ಅದು ಇವಾಗ ನನಗೆ ಒಂದು ಎಲ್ಲ ಊಟನೂ ಕೂಡ, ಎಲ್ಲ ಆಹಾರ ಪದ್ಧತಿಗಳು, ಎಲ್ಲ ಕ್ಯೂಸೀನ್ಗಳು ನಮಗೆ ಇಷ್ಟ, ಏನು ಆ ಥರ ಏನಿಲ್ಲ. ಬಟ್ ನಿಮಗೆ ಒಂದು ಏನೋ ಇದೇನೇ ಒಂದೇ ಒಂದು ಮೀಲು ನಿಮಗೆ ತಿನ್ನೋ ಅವಕಾಶ ಇದೆ ಅಂತ ನಾನು ಇದು ಕೇಳ್ತೀನಿ. ಓಕೆ. ಯದುವೀರವ್ರಿಗೆ ಅಡುಗೆ ಮಾಡೋಕ್ಕೇನಾದರೂ ಬರುತ್ತಾ ಸರ್? ಅಂದರೆ ಜಾಸ್ತಿ ಏನೂ ಗೊತ್ತಿಲ್ಲ, ಏನು ಶೆಫ್ ಆಗಿ ನಮಗೇನು ಅಡುಗೆ ಮಾಡೋಕ್ಕೆ ಗೊತ್ತಿಲ್ಲ. ಆದರೆ ನನ್ನ ಏನು US ಅಲ್ಲಿರುವಾಗ ಒಂದು ಸ್ವಲ್ಪ ಆದರೂ ಗೊತ್ತೇ ಇರಬೇಕಿದೆ, ಸೊ ಅಷ್ಟು ಗೊತ್ತಿದೆ ನನಗೆ. ಇಲ್ಲಿಗೆ ಬಂದಮೇಲೆ ಯಾವತ್ತಾದರೂ ಆ ಮೂಡ್ ಬಂದಾಗ ಹೋಗಿ ಅಡುಗೆ ಮಾಡಿದ್ದೇನಾದರೂ ಇದೆಯಾ? ಇಲ್ಲ, ಜಾಸ್ತಿ ಏನು ಮಾಡಿಲ್ಲ. ಬಹುಶಃ 2-3 ಸತಿ ಮಾಡಿರ್ಬೋದು, ಆದರೆ ಜಾಸ್ತಿ ಏನು ಮಾಡಿಲ್ಲ. ಈ ಜನರ ಹತ್ರ ಹೋದಾಗ ಅಲ್ಲೆಲ್ಲೋ ಚರಂಡಿ ಬ್ಲಾಕ್ ಆಗಿದೆ ಸರ್, ಅದನ್ನು ಕ್ಲೀನ್ ಮಾಡಿಸಿ ಸರ್ ಅಂತ ಆ ಥರದ್ದೆಲ್ಲ ಕಂಪ್ಲೇಂಟ್ಸ್ ಬಂದಿದ್ದಿದ್ದಾವೆ? ಇದ್ದೇ ಇರುತ್ತೆ. ಅದು ಎಷ್ಟೋ ಕಡೆ ಹೇಳಿದ್ದಾರೆ. ಅದು ಕೆಲಸನೂ ಕೂಡ ನಾವು ಸೂಕ್ತ ಅಧಿಕಾರಿಗಳು ಹೇಳಬೇಕಾಗಿದೆ. ಸಾಮಾನ್ಯವಾಗಿ ಅದು MP ಕೆಲಸ ಅಲ್ಲ. ಆದರೆ ಅದು ಹೇಳಿದ್ರೆ ನಾವು ಇಲ್ಲ ಅಂತ ಹೇಳೋಂಗಿಲ್ಲ. ಬಂದು ಅಧಿಕಾರಿಗೂ ಕೂಡ ಅವ್ರ ಸೂಚನೆಯನ್ನು ಕೊಟ್ಟು ನಂತರ ಅದು ಫಾಲೋ ಅಪ್ ಮಾಡಿ ಮಾಡಿಸಿದಾರೋ ಇಲ್ವೋ ಅಂತಲೂ ಕೂಡ ನಾವು ಮಾಡಿಸ್ತೀವಿ. ಅದರಲ್ಲಿ ಏನು ತಪ್ಪಿಲ್ಲ. ಅಧಿಕಾರಿಗಳಾಗಿರುವಾಗ, ಜನರ ಪ್ರತಿನಿಧಿಗಳಾಗಿರುವಾಗ ಎಲ್ಲ ಕೆಲಸನೂ ಕೂಡ ದೇವರ ಕೆಲಸನೇ. ಈ ಜನಸೇವೆ ಜೊತೆಗೆ ರಾಜಕಾರಣ, ಅರಮನೆ ಇದೆಲ್ಲವನ್ನ ಬಿಟ್ಟು ಯದುವೀರವ್ರಿಗೆ ಇರುವಂತಹ ಹವ್ಯಾಸ ಏನು ಸರ್? ಏನು ಮಾಡೋದಕ್ಕೆ ಇಷ್ಟ? ಯಾವ ಸ್ಪೋರ್ಟ್ಸ್ ಇಷ್ಟ? ಆ ಥರ ಏನು ನನಗೆ ಸಾಮಾನ್ಯ ಇದು ಹಿಂದೆ ಎಲ್ಲ ಟೆನ್ನಿಸ್ ಆಡ್ತಾಯಿದ್ದೆ. ಒಂದು ಸ್ವಲ್ಪ ಇಲ್ಲಿ ರನ್ನಿಂಗು, ಇನ್ನು ವರ್ಕೌಟ್ ಎಲ್ಲ ಇತ್ತು ಮುಂಚೆ. ಆದರೆ ಇವಾಗ ಅದಕ್ಕೇನು ಅಷ್ಟೇನು ಸಮಯ ಇಲ್ಲ. ಇದ್ದರೆ ಇವಾಗ ಎಲ್ಲ ಫ್ರೀ ಟೈಮಲ್ಲೂ ಕೂಡ ನಾವು ಏನು ಇದು ಸುದ್ದಿ ಇರ್ಬೋದು, ಫಾಲೋ ಅಪ್ಪಲ್ಲೇ ಇರ್ತೀವಿ. ಸೊ ಎಲ್ಲ ಅದೇ ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ಏನೋ ಒಂದು ನಿರಂತರವಾಗಿ ನಡೀತಾ ಇರುತ್ತೆ. ಇಲ್ಲಿಲ್ಲ ಅಂದರೆ ಆಫೀಸಲ್ಲಿ, ಇಲ್ಲ ಅಂದರೆ ಪ್ರವಾಸ ಇಲ್ಲ ಅಂದರೆ ಏನೋ ಒಂದು ಇಲ್ಲಿ ಅಲ್ಲಿ ಏನೋ ಒಂದು ಫೋನ್ ಕಾಲಲ್ಲಿ ಇನ್ನೊಂದು ಕಾರ್ಯಕ್ರಮಕ್ಕೆ ಕರೀತಾರೆ. ಈ ಕಾರ್ಯಕ್ರಮ ಇಲ್ಲದೇ ಇದ್ದರೆ ಇನ್ನೊಂದು ಒಂದು ಇರುತ್ತೆ. ಸೊ ಅದು ಮಾಡ್ತಾ ಇರ್ತೀವಿ. ಏನು ಭಾಳ ಒಳ್ಳೆಯದು, ಕೆಲಸ ಮಾಡೋದೇ ಒಳ್ಳೆಯದು. ಅದೇ ಒಂದು ರೀತಿ ದೇವ್ರಿಗೆ ಆರಾಧನೆ ಮಾಡುವಂಥದ್ದು. ಮತ್ತು ಸಮಾಜ ಸೇವೆಯಲ್ಲಿ ಅದು ಭಾರತೀಯ ಒಂದು ಪಾರಂಪರೆ, ಭಾರತೀಯ ಧರ್ಮ ಅದು. ಸೊ ಆ ಕೆಲಸ ಮಾಡೋದೇ ಒಂದು ಆನಂದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.